ವಾರಕ್ಕೆ ಒಂದು ಪುಸ್ತಕವನ್ನು ಓದುವ ಮೂಲಕ ನೀವು ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಕನ್ನಡ ಭಾಷೆ ಖಂಡಿತ ಇನ್ನೂ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನೀವೆಲ್ಲ ಒಂದು ಪ್ರತಿಜ್ಞೆ ಮಾಡಬೇಕು. ಕೊನೆ ಪಕ್ಷ ಈ 70ನೇ ಕನ್ನಡ ರಾಜ್ಯೋತ್ಸವ ರಾಯಲ್ ಕಾಲೇಜಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇದರ ಮೂಲಕ ಕನ್ನಡದಲ್ಲಿ ಸಹಿ ಮಾಡುವ ಒಂದು ಅಭ್ಯಾಸವನ್ನು ನೀವೆಲ್ಲ ಇವತ್ತಿಂದ ರೂಢಿಸ್ಕೊಂಡ್ರೆ ಕನ್ನಡ ಭಾಷೆಗೆ ಇನ್ನೊಂದಷ್ಟು ಎನರ್ಜಿ ಕೊಟ್ಟಾಗುತ್ತೆ, ಶಕ್ತಿ ಕೊಟ್ಟಾಗುತ್ತೆ. ಅದನ್ನಾದರೂ ನೀವೆಲ್ಲ ಮಾಡಬೇಕು ಅನ್ನೋ ಮೂಲಕ ಹೇಳ್ತಾ, ಇವತ್ತು ಇನ್ನೂ ಬಹಳ ದೊಡ್ಡ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗಣ್ಯರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕ ಗೌರವ ಸಲ್ಲಿಸ್ತಾ, ಅದರಲ್ಲೂ ಗುರು ಗೌರವಕ್ಕೆ ಬಂದಂತಹ ಮೇಡಮ್ ನಮ್ಮ ಕಾಲೇಜಿನ ಬಗ್ಗೆ, ನಿಮ್ಮ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ತುಂಬ ಪ್ರೀತಿಯ ಮಾತುಗಳನ್ನು ಹೇಳಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಈ ವೇದಿಕೆ ತುಂಬ ಅರ್ಥಪೂರ್ಣವಾಗಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿದಾಯವನ್ನು ಹೇಳ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ.